ಅಮೋಘ ವರ್ಷ, ವಯಸ್ಸು ಜಸ್ಟ್ 14. ಸದ್ಯ ಸರಿಗಮಪ ಸೀಸನ್ 21ರಲ್ಲಿ ಈತನದೇ ಹವಾ. ಟ್ಯಾಲೆಂಟ್ ಇದ್ರೆ ಏಜ್ ಮ್ಯಾಟರ್ ಆಗಲ್ಲ ಅಂತ ತನ್ನ ಕಂಠದಿಂದಲೇ ಪ್ರೂವ್ ಮಾಡಿದ ಪುಟ್ಟ ಪೋರ. ಪ್ರತಿ ವಾರ ಹಾಡಿಗೆ ತಕ್ಕಂತೆ ಎಕ್ಸ್ಪ್ರೆಷನ್ ಕೊಟ್ಟು ಜಡ್ಜಸ್ ಮಾತ್ರವಲ್ಲದೆ ವೀಕ್ಷಕರ ಮನಸ್ಸಿಗೂ ಹತ್ತಿರವಾಗಿದ್ದಾನೆ. ಈ ವಾರ ಕೂಡ ಅಮೋಘ ವರ್ಷ ಒಂದೇ ಉಸಿರಂತೆ ಹಾಡನ್ನ ಒಂದೇ ಉಸಿರಲ್ಲಿ ಹಾಡಿ ಎಲ್ಲರನ್ನ ಫಿದಾ ಮಾಡಿದ್ದಾನೆ. ಅಷ್ಟಕ್ಕೂ ತನ್ನ ಕಂಠದಿಂದಲೇ ಕರುನಾಡ ಮನಗೆದ್ದ ಈ ಪುಟ್ಟ ಪೋರ ಯಾರು? ಅಮೋಘ ವರ್ಷನ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಸರಿಗಮಪ ಕೂಡ ಒಂದು. 2006ರಲ್ಲಿ ಜೀ ಕನ್ನಡ ವಾಹಿನಿಯಲ್ಲಿ ಆರಂಭವಾದ ಈ ಶೋನಿಂದ ಸಾಕಷ್ಟು ಪ್ರತಿಭಾವಂತರು ಬೆಳಕಿಗೆ ಬಂದಿದ್ದಾರೆ. ಈ ವೇದಿಕೆ ಮೂಲಕವೇ ಕನ್ನಡ ಸಿನಿಮಾ ರಂಗಕ್ಕೆ ಅದ್ಭುತ ಗಾಯಕರ ಪರಿಚಯ ಆಗಿದೆ. ಸರಿಗಮಪ ಸೀಸನ್ 21ರಲ್ಲೂ 6 ವರ್ಷದಿಂದ 60 ವರ್ಷದವರೆಗೆ ಅವಕಾಶ ನೀಡಲಾಗಿದೆ. ಈ ಬಾರಿಯ ಸೀಸನ್ನಲ್ಲಿ ಹೆಚ್ಚು ಸದ್ದು ಮಾಡ್ತಿರೋದು ಅಂದ್ರೆ ಅಮೋಘ ವರ್ಷ. 14 ವರ್ಷದ ಈ ಪೋರ ಈಗ ತನ್ನ ಗಾಯನದ ಮೂಲಕ ಎಲ್ಲರನ್ನ ಮೋಡಿ ಮಾಡಿದ್ದಾನೆ. ಮೆಗಾ ಆಡಿಷನ್ನಲ್ಲೇ ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲವರಿಲ್ಲ ಅಂತ ಹಾಡಿನ ಮೂಲಕ ಕಿಚ್ಚು ಹಚ್ಚಿದ. ಅಷ್ಟೇ ಅಲ್ಲ, ಹಾಡಿನ ಪ್ರತಿ ಸಾಲಿಗೂ ಒಂದೊಂದು ಎಕ್ಸ್ಪ್ರೆಷನ್ ಕೊಟ್ಟು ಜಡ್ಜಸ್ ಮನಗೆದ್ದಿದ್ದ. ಇದೀಗ ಅಮೋಘ ವರ್ಷ ಟ್ಯಾಲೆಂಟ್ ಇದ್ರೆ ವಯಸ್ಸು ಮ್ಯಾಟರ್ ಆಗಲ್ಲ ಅಂತ ತೋರಿಸಿಕೊಟ್ಟಿದ್ದಾನೆ. ಪ್ರತಿ ವಾರ ಘಟಾನುಘಟಿ ಸ್ಪರ್ಧಿಗಳಿಗೆ ತನ್ನ ಗಾಯನದ ಮೂಲಕವೇ ಟಕ್ಕರ್ ಕೊಡ್ತಿದ್ದಾನೆ. ಹೌದು, ಪ್ರತಿ ವಾರ ಸರಿಗಮಪ ವೇದಿಕೆಯಲ್ಲಿ ಅಮೋಘ ವರ್ಷ ಅಮೋಘ ಪ್ರದರ್ಶನ ನೀಡ್ತಾ ಬಂದಿದ್ದಾನೆ. ಕೊಟ್ಟ ಎಲ್ಲ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತಿದ್ದಾನೆ. ಈ ಪುಟ್ಟ ಪೋರನ ಇನ್ನೊಂದು ವಿಶೇಷತೆ ಏನಂದ್ರೆ ತನ್ನ ಹಾಡಿನಲ್ಲಿ ತನ್ನದೇ ಸ್ಟೈಲ್ ಕಂಡುಕೊಂಡಿದ್ದಾನೆ. ತನ್ನ ಸ್ವರದ ಮೂಲಕವೇ ಹಾಡಿಗೆ ಹೊಸ ಟಚ್ ಕೊಟ್ಟು ಅದಕ್ಕೆ ತಕ್ಕಂತೆ ಎಕ್ಸ್ಪ್ರೆಷನ್ ಕೊಡ್ತಾ ಬಂದಿದ್ದಾನೆ. ಇದು ಎಲ್ಲರಿಗೂ ಇಷ್ಟ ಆಗ್ತಿದೆ. ಹೀಗಾಗಿ ಅಮೋಘ ವರ್ಷನಿಗೆ ಎಕ್ಸ್ಪ್ರೆಷನ್ ಕಿಂಗ್ ಅನ್ನೋ ಬಿರುದು ಕೂಡ ಸಿಕ್ಕಿದೆ. ಈ ವಾರ ಕೂಡ ಅಮೋಘ ವರ್ಷ ಕಷ್ಟಕರವಾದ ಹಾಡು ಹಾಡಿ ಜಡ್ಜಸ್ ಮನಗೆದ್ದಿದ್ದಾನೆ. ಸ್ನೇಹಲೋಕ ಚಿತ್ರದ ಒಂದೇ ಉಸಿರಂತೆ ನಾನು ನೀನು ಸಾಂಗ್ ಅನ್ನ ಅದ್ಭುತವಾಗಿ ಹಾಡಿದ್ದಾನೆ. 1999ರಲ್ಲಿ ರಿಲೀಸ್ ಆದ ಸ್ನೇಹಲೋಕ ಸಿನಿಮಾವನ್ನ ಎಸ್ ಮಹೇಂದರ್ ನಿರ್ದೇಶಿಸಿದ್ದಾರೆ. ಎಸ್ ಭಾರತಿ ದೇವಿ ನಿರ್ಮಿಸಿದ್ದಾರೆ. ಚಿತ್ರದಲ್ಲಿ ರಮೇಶ್ ಅರವಿಂದ್, ರಾಮ್ ಕುಮಾರ್, ಶಶಿಕುಮಾರ್, ವಿನೋದ್ ರಾಜ್ ಮತ್ತು ಅನು ಪ್ರಭಾಕರ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರು. ಈ ಸಿನಿಮಾದ ಒಂದೇ ಉಸಿರಂತೆ ನಾನು ನೀನು ಹಾಡನ್ನ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಹಾಡು ಹಾಡಿದ್ರು. ಇದೀಗ ಇದೇ ಹಾಡನ್ನ ಅಮೋಘ ವರ್ಷ ಹಾಗೂ ಆರಾಧ್ಯ ರೀಕ್ರಿಯೇಟ್ ಮಾಡಿದ್ದಾರೆ. ಇವರಿಬ್ಬರ ಹಾಡನ್ನ ವಿಜಯ್ ಪ್ರಕಾಶ್ ಮೆಚ್ಚಿಕೊಂಡಿದ್ದಾರೆ. ಲೈವ್ ನಲ್ಲಿ ಈ ಹಾಡನ್ನ ಹಾಡೋದಿಕ್ಕೆ ಬರೀ ಲಂಗ್ಸ್ ಅಲ್ಲಿ ಅಲ್ಲ, ಎದೆಯಲ್ಲಿ ದಮ್ ಇರಬೇಕು ಅಂತ ಹೇಳಿದ್ದಾರೆ. ಈ ಹಾಡನ್ನ ಹಾಡೋದು ಜೋಕ್ ಅಲ್ಲ ಅಂತ ಹೇಳಿ ಸ್ಟ್ಯಾಂಡಿಂಗ್ ಅವೇಶನ್ ಕೊಟ್ಟಿದ್ದಾರೆ ರಾಜೇಶ್ ಕೃಷ್ಣನ್. ಇನ್ನು ಈ ವಾರ ಶೋಗೆ ಗೆಸ್ಟ್ ಆಗಿ ಬಂದ ಅನು ಪ್ರಭಾಕರ್ ಕೂಡ ಮೆಚ್ಚಿಕೊಂಡಿದ್ದಾರೆ. ಜೀವನ ಪೂರ್ತಿ ಮರೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಮೋಘ ವರ್ಷ ಹಾಗೂ ಆರಾಧ್ಯಳನ್ನ ಹಗ್ ಮಾಡಿದ್ದಾರೆ. ಅಂದ್ಹಾಗೆ ಅಮೋಘ ವರ್ಷ ಬೆಳಗಾವಿಯ ಹುಡುಗ. ಈತನಿಗೆ ಅಮೋಘ ವರ್ಷ ಅಂತ ನಾಮಕರಣ ಮಾಡಿದ್ದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಜನಪದ ರತ್ನ ಚಂದ್ರಶೇಖರ ಕಂಬಾರರು ಅಂತ ಹೇಳಲಾಗ್ತಿದೆ. ಈತನಿಗೆ ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ. ಸಂಗೀತದಲ್ಲೇ ಸಾಧನೆ ಮಾಡಬೇಕು ಅನ್ನೋ ಕನಸು ಇದೆ ಅಂತ ವೇದಿಕೆ ಮೇಲೆ ಸಾಕಷ್ಟು ಬಾರಿ ಹೇಳಿಕೊಂಡಿದ್ದಾನೆ. ಇವನ ಕನಸಿಗೆ ಬೆನ್ನೆಲುಬಾಗಿ ನಿಂತವರು ಈತನ ಫ್ಯಾಮಿಲಿ. ಇದೀಗ ಸರಿಗಮಪ ಶೋ ಮೂಲಕ ಕರುನಾಡಿನ ಜನರ ಮನಗೆದ್ದಿದ್ದಾನೆ. ಮುಂದಿನ ದಿನಗಳಲ್ಲಿ ಅಮೋಘ ಕೂಡ ಸಂಗೀತ ಲೋಕದಲ್ಲಿ ಖ್ಯಾತಿ ಗಳಿಸಲಿ ಅನ್ನೋದೇ ಎಲ್ಲರ ಆಶಯ. ನಮಸ್ಕಾರ.